ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ಹೇಳುತ್ತಾ ನಾನಿವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿಯನ್ನು ನಡೀತಾ ಇದೆ. ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಹಾಸನ ತರಬೇತಿ ಕೇಂದ್ರದ 40+ ಅಂಕ ಎಷ್ಟು ಅಭ್ಯರ್ಥಿಗಳು ಪಡೆದಿದ್ದಾರೆ ಅಪ್ ಟು ಇಲ್ಲಿ ಗಂಟ ಅಂದರೆ 16/12/2024ರಿಂದ 25/1/2025ರವರೆಗೆ 40+ ಅಂಕ ಪಡೆದ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ಅಂಥೇಳಿ ನೋಡೋಣ. ಯಾಕಪ್ಪ ಈ ಒಂದು ಮಾಹಿತಿ ನೋಡಬೇಕು ಅಂತಂದರೆ ಇನ್ನೂ ಯಾವ ಅಭ್ಯರ್ಥಿಗಳು ಚಾಲನವರ್ತಿ ಪರೀಕ್ಷೆಗೆ ಹೋಗಬೇಕು, ಅವರುಗಳು ಯಾವ ರೀತಿ ಅಂಕ ಪಡೆದರೆ ಈ ಒಂದು ಇಲಾಖೆಯಲ್ಲಿ ನಾವು ಜಾಬ್ ಗಿಟ್ಟಿಸ್ಕೊಳ್ಬೋದು ಅಂತಕ್ಕಂಥ ಒಂದು ಮಾಹಿತಿ ನಮಗೆ ಸಿಗುತ್ತದೆ ಅಂತಕ್ಕಂಥ ಒಂದು ಮಾಹಿತಿನ ತಿಳಿಸುತ್ತಾ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಚಾಲಕ ಕಮ್ ನಿರ್ವಾಹಕ ಹುದ್ದೆ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ್ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ 40+ ಅಂಕ ಗಳಿಸಿದ ಅಭ್ಯರ್ಥಿವಾರು ವಿವರ. ದಿನಾಂಕ 16/12/2024ರಿಂದ 25/1/2025ರವರೆಗೆ ನೋಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, 16ರಿಂದ ಅಪ್ ಟು ಇಲ್ಲಿ ಗಂಟೆ 25ರವರೆಗೂ 40 ಅಂಕ ಪಡೆದ ಅಭ್ಯರ್ಥಿಗಳು 83 ಜನ ಇದ್ದಾರೆ. 40.5 ಅಂಕ ಪಡೆದವರು 46 ಅಭ್ಯರ್ಥಿಗಳು. 41 ಅಂಕ ಪಡೆದವರು 72 ಜನ. 41.5 ಅಂಕ ತಗೊಂಡವರು 55 ಜನ. ಅದೇ ರೀತಿ 42 ಅಂಕ ತಗೊಂಡವರು 82 ಜನ. 42.5 ಅಂಕ ತಗೊಂಡವರು 70 ಜನ. 42.5 ತಗೊಂಡವರು 70 ಜನ. 43 ತಗೊಂಡವರು 84. 43.5 ತಗೊಂಡವರು 42. 44 ಅಂಕಿತ್ತು 44 ಅಂಕ ಪಡೆದವರು 114. ಈ ಒಂದು ಅಂಕ ಪಡೆದವರು ಟ್ರಿಬಲ್ ಡಿಜಿಟ್ನ ರೀಚ್ ಆಗಿದ್ದಾರೆ. 44.5 ತಗೊಂಡವರು 45 ಜನ. 45 ಅಂಕ ಪಡೆದವರು 99 ಜನ ಇದ್ದಾರೆ. 45.5 ಪಡೆದವರು 43 ಜನ ಇದ್ದಾರೆ. 46 ಅಂಕ ಪಡೆದವರು 82 ಜನ. 46.5 31 ಜನ. 47 ತಗೊಂಡವರು 58. 47.5 ತಗೊಂಡವರು 22. 48 ತಗೊಂಡವರು 43 ಜನ. 48.5 ತಗೊಂಡವರು 11 ಜನ. 49 ತಗೊಂಡವರು 29 ಜನ. 49.5 ತಗೊಂಡವರು 4 ಜನ. 50 ಅಂಕ ಪಡೆದವರು 11 ಜನ. ನೋಡಿ ಸ್ನೇಹಿತರೆ, ಈ ಒಂದು ಮಾಹಿತಿ ಕೇವಲ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ನಡೆದಿರ್ತಕ್ಕಂಥದ್ದು. ಈಗಾಗಲೇ ನಾನು ಹುಮ್ನಾಬಾದಲ್ಲಿ ಏನು ನಡೆದಿದೆ ಅದು ನಿಮಗೆ ಡೀಟೇಲ್ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ತೋರಿಸಿದ್ದೀನಿ. ನೀವು ಬೇಕಾದರೆ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡ್ಕೋಬೋದು. ನಾನು ಭಾಳಷ್ಟು ರಸ್ತೆ ಸಂಚಾರಿ ಚಿಹ್ನೆಯದು ವಿಡಿಯೋ ಕೂಡ ಮಾಡಿದ್ದೀನಿ. ನೋಡ್ಬೋದು ಸ್ನೇಹಿತರೆ. ನೋಡಿ, ಅಪ್ ಟು ಇಲ್ಲಿ ಗಂಟ 40ರಿಂದ 44.5 ಅಂಕ ಪಡೆದವರು ಟೋಟಲ್ ಹಾಸನ ಒಂದು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ 693 ಜನ. ಪ್ಲಸ್ 45ರಿಂದ 50 ಅಂಕ ಪಡೆದವರು 433 ಜನ. ನೋಡಿ ಸ್ನೇಹಿತರೆ, ಈ ಒಂದು ಅಂಕಿ ಸಂಖ್ಯೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ಅಂಕ ಪಡಿಬೋದು. ಜಾಬ್ ಇರೋದು 2000 ಇದೆ, ಇನ್ನು ಅದಕ್ಕಿನ್ನೂ ಆ್ಯಡ್ ಮಾಡ್ತಾರಂತೆ ಅಂತಕ್ಕಂಥ ಒಂದು ಮಾಹಿತಿನ ಹರಿದಾಡ್ತಾ ಇದೆ. ಏನು ಮಾಡ್ತಾರೋ ಅದು ಇಲಾಖೆ ಅವ್ರಿಗೆ ಬಿಟ್ಟಿದ್ದ ಒಂದು ಇದನ್ನು ನಾವೇನು ಹೇಳೋಕ್ಕಾಗಲ್ಲ. ಇವಾಗ ನೀವುಗಳು ಭಾಳಷ್ಟು ಜನ ಕೇಳ್ತಿದ್ರಿ, ನಾನು 44 ತೊಗೊಂಡಿನಿ, 45 ತೊಗೊಂಡಿನಿ, ನನ್ನ ಡೇಟ್ ಆಫ್ ಬರ್ತ್ ಇಷ್ಟಿದೆ ಅಷ್ಟಿದೆ ಈ ಥರ ಎಲ್ಲ ಕೇಳ್ತಾ ಇರ್ತೀರಿ. ಎಷ್ಟು ತೊಗೊಂಡ್ರೆ ಜಾಬ್ ಆಗ್ಬೋದು ಅಂತಕ್ಕಂಥದ್ದು ಒಂದು ಜಸ್ಟ್ ಒಂದು ಸಣ್ಣ ಒಂದು ಮಾಹಿತಿ ಹೇಳ್ತೀನಿ. ನೋಡಿ ಸ್ನೇಹಿತರೆ, ನೀವುಗಳು ಯಾರ್ಯಾರ ಡೇಟ್ ಆಫ್ ಬರ್ತ್ 1990 ಇರುತ್ತೋ ಅದ್ರ ಕೆಳಗಡೆ, ಅದರ ಹಿಂದೆ ಯಾರ್ಯಾರ ಡೇಟ್ ಆಫ್ ಬರ್ತ್ ಇರುತ್ತೋ ಅವರೆಲ್ಲ 43, 44 ಈ ಥರ ತೊಗೊಂಡ್ರೆ ನಿಮ್ಮದು ಕ್ಯಾಟಗರಿಯಲ್ಲಿ ಆಗುವ ಚಾನ್ಸ್ ಇದೆ.
ನಿಮ್ಮ ಕ್ಯಾಟಗರಿಯಲ್ಲಿ ಆಗುವ ಚಾನ್ಸ್ ಇದೆ. ಸೊ ಇದೇ ಕ್ಯಾಟಗರಿಗೆ ಎಷ್ಟು, ಅದೇ ಕ್ಯಾಟಗರಿಗೆ ಇಷ್ಟು ಅಂತೇಳಿ ನಾನು ಡೀಟೇಲ್ ನೆಕ್ಸ್ಟ್ ಒಂದು ಅಂದಾಜು ಒಂದು ವಿಡಿಯೋ ಮಾಡ್ತೀನಿ. ಬಟ್ ಎಲ್ಲ ಒಂದು ಕ್ಯಾಟಗರಿ ಅಂದಾಜು ಹೇಳ್ಬೇಕಾದ್ರೆ 43, 44 ಯಾರ್ಯಾರು ತೊಗೊಂಡಿರ್ತೀರೋ ಅವ್ರದ್ದು ಡೇಟ್ ಆಫ್ ಬರ್ತ್ 1990 ಕೆಳಗಡೆ ಇದ್ದರೆ ನಿಮ್ಮದು ಕ್ಯಾಟಗರಿಯಲ್ಲಿ ಆಗುತ್ತೆ. ಸೊ ಅದಕ್ಕಿಂತ ನಿಮ್ಮದು ಡೇಟ್ ಆಫ್ ಬರ್ತ್ ಏನಾದರೂ ಜಾಸ್ತಿ ಇದ್ದರೆ ಅಂದರೆ 1990, 90, 91, 92, 93, 94 ಈ ಥರ ಏನಾರ ನಿಮ್ಮ ಡೇಟ್ ಆಫ್ ಬರ್ತ್ಗಳು ಇದ್ದರೆ ನೀವುಗಳು ಚಾಲನವರ್ತಿ ಪರೀಕ್ಷೆಯಲ್ಲಿ ಕನಿಷ್ಠ ಅಂದರೂ 46 ಪ್ಲಸ್ ಅಂಕಗಳು ಪಡೀಬೇಕು. 46 ಪ್ಲಸ್ ಅಂಕ ನೀವು ಪಡೆದ್ರೆ ನಿಮಗೇನಾಗುತ್ತೆ ಅಂದರೆ ಕನ್ನಡ ಮೀಡಿಯಮ್ಮು, ಗ್ರಾಮೀಣ ಅಥವಾ ಜನರಲ್ಲು, ಸೊ ಈ ಒಂದು ಇದರಲ್ಲಿ ನಿಮಗೆ ಜಾಬ್ ಆಗುವ ಚಾನ್ಸ್ ಇದೆ. ಸೊ ನೀವು 1993 ಇದೆ, 94 ಇದೆ, ನಾನು 43 ತೊಗೊಂಡೀನಿ, 44 ತೊಗೊಂಡೀನಿ ಅಂತ ಕೇಳಿದರೆ ನಿಮಗೆ ಜಾಬ್ ಆಗುವ ಚಾನ್ಸ್ ಕಡಿಮೆ ಇರುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಚಾನ್ಸ್ ಕಡಿಮೆ ಇರುತ್ತೆ. ಸೊ ನಿಮ್ಮ ಕ್ಯಾಟಗಿರಿಯಲ್ಲಿ ಜಾಸ್ತಿ ಕಾಂಪಿಟೇಷನ್ ಇಲ್ಲ ಅಂದರೆ ಆಗಬಹುದು, ಬಟ್ ಚಾನ್ಸ್ ಮಾತ್ರ ಭಾಳಷ್ಟು ಕಡಿಮೆ ಇದೆ. ಸೊ ಈ ಒಂದು ಕಟ್ ಆಫ್ ಬಗ್ಗೆ ಡೀಟೇಲ್ ಆದ ವಿಡಿಯೋ ಒಂದು ನೆಕ್ಸ್ಟ್ ಟೈಮಲ್ಲಿ ನಾವು ನೋಡೋಣ. ಸೊ ಇನ್ನೊಂದು ಸ್ವಲ್ಪ ದಿನ ಆಗಲಿ, ಅಂಕಿ ಸಂಖ್ಯೆಗಳು ಯಾವ ಥರ ಬರ್ತಾವೋ ಒಂದು ಅಂದಾಜು ಪ್ರಕಾರ ನೋಡಿಕೊಂಡು ಮಾಡೋಣ. ಸೊ ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ಸೊ ನೀವು ಯಾವ ಥರ ಅಂಕಿ ಸಂಖ್ಯೆಗಳು ತೊಗೊಳ್ಬೇಕು, ಯಾವ ಥರ ಟ್ರ್ಯಾಕಲ್ಲಿ ಇನ್ನು ನೀವು ನಂಬರ್ ಸ್ಕೋರ್ ಮಾಡಬೇಕು ಅಂತ ಹೇಳುತ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ, ಇನ್ನು ಹೆಚ್ಚೆಚ್ಚಿನ ಮಾಹಿತಿ ಇದೇ ಥರ ಹೊಸ ಮಾಹಿತಿ ನನ್ನ ಚಾನಲ್ ನಾನು ನಿರಂತರವಾಗಿ ನಿಮಗೆ ಕೊಡೋ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.